ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ಅಲ್ಲಿ ಪೇಜ್ ಬಾರ್ಡರ್ಸ್ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ. ಯಾವುದೇ ಒಂದು ಡಾಕ್ಯುಮೆಂಟ್ ಇರಬಹುದು ಅಥವಾ ನಿಮ್ಮ ರೆಸ್ಯೂಮ್ ಇರಬಹುದು, ನಾವು ಯಾವ ರೀತಿ ಪೇಜ್ ಬಾರ್ಡರ್ಸ್ ಅನ್ನ ಹಾಕ್ಬೇಕಂತ ನೋಡೋಣ. ಇಲ್ಲಿ ಆಪ್ಷನ್ ಇದೆ ಪೇಜ್ ಬಾರ್ಡರ್ಸ್. ಈ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಪೇಜ್ ಬಾರ್ಡರ್, ಬಾಕ್ಸ್ ಬಾರ್ಡರ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ ನೀವು ಸೆಲೆಕ್ಟ್ ಮಾಡಿದಂತಹ ಬಾರ್ಡರ್ ಯಾವ ರೀತಿ ಪೇಜ್ ಅಲ್ಲಿ ಬರುತ್ತೆ ಅಂತ. ನಂತರ ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು ಪೇಜ್ ಬಾರ್ಡರ್ ಯಾವ ರೀತಿ ಬಂದಿದೆ ಅಂತ ಈ ರೀತಿಯಾಗಿ. ನಂತರ ಪೇಜ್ ಬಾರ್ಡರ್ಸ್, ಶಾಡೋ, ನಂತರ ಓಕೆ. ಈ ಲೈನ್ ಮತ್ತೆ ಈ ಲೈನ್ ಡಿಫರೆನ್ಸ್ ನೀವು ನೋಡಬಹುದು. ನಂತರ ಪೇಜ್ ಬಾರ್ಡರ್ಸ್, 3D ಬಾರ್ಡರ್, ಓಕೆ. ನಂತರ ಪೇಜ್ ಬಾರ್ಡರ್, ಬಾಕ್ಸ್ ಬಾರ್ಡರ್. ಇಲ್ಲಿ ನೀವು ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಬಹುದು. ನೀವಿಲ್ಲಿ ಪೇಜ್ ಬಾರ್ಡರ್ ಕಲರ್ ಸಹ ಸೆಲೆಕ್ಟ್ ಮಾಡಬಹುದು, ಯಾವ ಕಲರ್ ಬೇಕು ಸೆಲೆಕ್ಟ್. ನಂತರ ಲೈನ್ ಥಿಕ್ನೆಸ್ ಎಷ್ಟಿರಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ನಂತರ ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಪೇಜ್ ಬಾರ್ಡರ್ ಬಂದಿದೆ ಅಂತ. ನಂತರ ಪೇಜ್ ಬಾರ್ಡರ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರಬಹುದು ಹಲವಾರು ಡಿಸೈನ್ಸ್ ನಮಗೆ ಸಿಗುತ್ತೆ. ಬಾರ್ಡರ್ ಅನ್ನ ಡಿಸೈನ್ ಮಾಡ್ಬೇಕಂದ್ರೆ ನಾವು ಈ ರೀತಿಯಾಗಿ ಬಾರ್ಡರ್ ಡಿಸೈನ್ಸ್ ಅನ್ನ ಯೂಸ್ ಮಾಡಬಹುದು. ಸೆಲೆಕ್ಟ್ ಓಕೆ, ಈ ರೀತಿಯಾಗಿ. ನಂತರ ಪೇಜ್ ಬಾರ್ಡರ್ ಹಲವಾರು ಡಿಸೈನ್ಸ್ ಇಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಪೇಜ್ ಬಾರ್ಡರ್ಸ್ ಸೆಲೆಕ್ಟ್ ಓಕೆ, ಈ ರೀತಿಯಾಗಿ. ನಂತರ ಪೇಜ್ ಬಾರ್ಡರ್ ಇಲ್ಲಿ ನೀವು ನೋಡ್ತಾ ಇರಬಹುದು ಹಲವಾರು ಡಿಸೈನ್ಸ್ ನಮಗೆ ಸಿಗುತ್ತೆ. ಯಾವ ಡಿಸೈನ್ ಬಾರ್ಡರ್ ಬೇಕು ಸೆಲೆಕ್ಟ್. ನಂತರ ಕಲರ್ ಓಕೆ, ಈ ರೀತಿಯಾಗಿ. ಪೇಜ್ ಬಾರ್ಡರ್ಸ್ ಸೆಲೆಕ್ಟ್ ಓಕೆ, ಈ ರೀತಿಯಾಗಿ ನೀವು ಬಾರ್ಡರ್ಸ್ ಅನ್ನ ಯೂಸ್ ಮಾಡಬಹುದು. ಯಾವುದೇ ಒಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ ಗೆ ಯೂಸ್ ಮಾಡಬಹುದು. ನೀವೇನಾದ್ರೂ ರೆಸ್ಯೂಮ್ ಮಾಡ್ತಾ ಇದ್ರೆ ರೆಸ್ಯೂಮ್ಗೆ ನೀವು ಪೇಜ್ ಬಾರ್ಡರ್ ನ ಹಾಕ್ಬೇಕಂದ್ರೆ ಯಾವಾಗ್ಲೂ ಸ್ಟ್ಯಾಂಡರ್ಡ್ ಆಗಿ ಬ್ಲಾಕ್ ಕಲರ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಸಿಂಗಲ್ ಲೈನ್ ಬಾರ್ಡರ್ ಅನ್ನ ನೀವು ಈ ರೀತಿಯಾಗಿ ಯೂಸ್ ಮಾಡಬಹುದು, ಅಥವಾ ಪೇಜ್ ಬಾರ್ಡರ್ ಈ ಡಬಲ್ ಲೈನ್ ಪೇಜ್ ಬಾರ್ಡರ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ನೀವು ರೆಸ್ಯೂಮ್ ಮಾಡಬೇಕಾದ್ರೆ ಹಲವಾರು ರೆಸ್ಯೂಮ್ ಗಳಲ್ಲಿ ನೋಡಿರಬಹುದು ಟೆಕ್ಸ್ಟ್ ಫಿಲ್ ಕಲರ್ ಮಾಡಿರ್ತಾರೆ. ಯಾವ ರೀತಿ ಅಂತ ನೋಡೋಣ. ಮೊದಲು ಇಲ್ಲಿ ಏನಾದ್ರು ಟೈಪ್ ಮಾಡೋಣ. ರೆಸ್ಯೂಮ್, ಎಂಟರ್, ಸೆಲೆಕ್ಟ್. ನಂತರ ಪೇಜ್ ಬಾರ್ಡರ್ಸ್, ಇಲ್ಲಿ ಬಾರ್ಡರ್ಸ್ ಅಂತ ಇರುತ್ತೆ, ಟೆಕ್ಸ್ಟ್ ಬಾರ್ಡರ್ ಅಂತ. ಯಾವುದೇ ಒಂದು ವರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ವರ್ಡ್ ಗೆ ಬಾರ್ಡರ್ ಅಪ್ಲೈ ಆಗುತ್ತೆ. ಇಲ್ಲಿ ಬಾಕ್ಸ್ ಬಾರ್ಡರ್ ಸೆಲೆಕ್ಟ್ ಮಾಡೋಣ. ಓಕೆ, ಈ ರೀತಿಯಾಗಿ ನೀವು ರೆಸ್ಯೂಮ್ ಗಳಲ್ಲಿ ನೋಡಿರಬಹುದು. ನಂತರ ಸೆಲೆಕ್ಟ್ ಪೇಜ್ ಬಾರ್ಡರ್, ಶೇಡಿಂಗ್, ಇಲ್ಲಿ ಯಾವ ಕಲರ್ ಶೇಡಿಂಗ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ನಾವು ರೆಸ್ಯೂಮ್ ಮಾಡಬೇಕಾದ್ರೆ ಈ ಕಲರ್ ಅಪ್ಲೈ ಮಾಡ್ತೀವಿ. ಓಕೆ, ಈ ರೀತಿಯಾದ ಕಲರ್ಸ್ ಅನ್ನ ನೀವು ರೆಸ್ಯೂಮ್ ಅಲ್ಲಿ ನೋಡಿರಬಹುದು. ಯಾಕಂದ್ರೆ ರೆಸ್ಯೂಮ್ ನಾವು ಯಾವಾಗ್ಲೂ ಕಲರ್ ಪ್ರಿಂಟ್ ತೆಗೆಯೋದಿಲ್ಲ, ಆಲ್ಮೋಸ್ಟ್ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ತೆಗೆಯೋದ್ರಿಂದ ಬೇರೆ ಕಲರ್ ಅನ್ನ ಕೊಟ್ಟರು ನಾವು ಅಲ್ಲಿ ಯೂಸ್ ಆಗೋದಿಲ್ಲ ಮತ್ತು ಪ್ರಿಂಟ್ ಕ್ಲಾರಿಟಿ ಬರೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಈ ಕಲರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಪೇಜ್ ಬಾರ್ಡರ್ಸ್, ನೀವು ಯಾವುದೇ ಪರ್ಸನಲ್ ಡಾಕ್ಯುಮೆಂಟ್ ಏನೇ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ರೆ ಈ ರೀತಿಯಾಗಿ ಬೇರೆ ಬೇರೆ ಕಲರ್ಸ್ ಅನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ಸೆಲೆಕ್ಟ್, ನೀವು ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡ್ತಾ ಇದ್ರೆ ಈ ರೀತಿಯಾಗಿ ಬೇರೆ ಕಲರ್ಸ್ ಅನ್ನ ಯೂಸ್ ಮಾಡಬಹುದು. ನಂತರ ಪೇಜ್ ಬಾರ್ಡರ್ಸ್, ಬಾರ್ಡರ್ ಅಲ್ಲಿ ಇಲ್ಲಿ ಸಹ ನಮಗೆ ಹಲವಾರು ಡಿಸೈನ್ ಸಿಗುತ್ತೆ. ನಿಮಗೆ ಯಾವ ಡಿಸೈನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿ. ನಂತರ ಬಾರ್ಡರ್ಸ್, ಶೇಡಿಂಗ್, ಯಾವ ಕಲರ್ ಬೇಕು. ಓಕೆ, ಈ ರೀತಿಯಾಗಿ. ನಂತರ ಈ ಬಾರ್ಡರ್ಸ್ ನಿಮಗೆ ಬೇಡ, ಡಿಲೀಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್, ಡಿಲೀಟ್. ಈಗ ಪೇಜ್ ಬಾರ್ಡರ್ ಅನ್ನ ಡಿಲೀಟ್ ಮಾಡಬೇಕು. ಪೇಜ್ ಬಾರ್ಡರ್ಸ್, ಪೇಜ್ ಬಾರ್ಡರ್ ನನ್, ಇಲ್ಲಿ ಸಹ ಪೇಜ್ ಬಾರ್ಡರ್ ರಿಮೂವ್ ಆಗಿದೆ. ನಂತರ ಓಕೆ, ಈ ರೀತಿಯಾಗಿ ನಾವು ಪೇಜ್ ಬಾರ್ಡರ್ ಮತ್ತು ಟೆಕ್ಸ್ಟ್ ಬಾರ್ಡರ್ಸ್, ಟೆಕ್ಸ್ಟ್ ಶೇಡಿಂಗ್ ಕಲರ್ ಅನ್ನ ಇನ್ಸರ್ಟ್ ಮಾಡಬಹುದು ಮತ್ತು ರಿಮೂವ್ ಮಾಡಬಹುದು. ನಂತರ ಲೇಔಟ್ ಮೆನು, ಈ ಆಪ್ಷನ್ ಸಹ MS ವರ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಪ್ಷನ್. ಯಾಕಂದ್ರೆ
ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದ್ರೆ ಅದನ್ನ ಪ್ರಿಂಟ್ ತಗೊಳ್ಳೋದು ಸಹ ಮುಖ್ಯ. ಪ್ರಿಂಟ್ ತಗೋಬೇಕಾದ್ರೆ ಯಾವ ಪೇಪರ್ ಅಲ್ಲಿ ಪ್ರಿಂಟ್ ಬರಬೇಕಂದ್ರೆ ಯಾವ ರೀತಿ ಪೇಜ್ ಸೆಟಪ್ ಅನ್ನ ಮಾಡ್ಬೇಕನ್ನೋದು ಸಹ ಇಲ್ಲಿ ನಮ್ಗೆ ಗೊತ್ತಿರಬೇಕು. ಮಾರ್ಜಿನ್ಸ್, ಓರಿಯಂಟೇಶನ್ಸ್, ಸೈಜ್, ಕಾಲಮ್ಸ್. ನಾವು ಯಾವಾಗ್ಲೂ ಪ್ರಿಂಟ್ ತಗೊಳ್ಳುವಂತಹ ಪೇಪರ್ ಬಂದು ಸೈಜ್ A4 ಶೀಟ್ ಅಲ್ಲಿ ನಾವು ಯಾವಾಗ್ಲೂ ಪ್ರಿಂಟ್ ಅನ್ನು ತಗೊಳ್ತೀವಿ ಮತ್ತು ಹೆಚ್ಚಿಗೆ ಯೂಸ್ ಮಾಡುವಂತಹ ಪೇಪರ್ A4 ಶೀಟ್ ಅಂತ ಹೇಳ್ಬಹುದು. ಇಲ್ಲಿ ನಾವು ಮೊದಲು A4 ಶೀಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓರಿಯಂಟೇಶನ್, ಇಲ್ಲಿ ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್. ಹೆಚ್ಚಿಗೆ ಯೂಸ್ ಮಾಡುವಂತದ್ದು ಪೋರ್ಟ್ರೇಟ್. ಸಮ್ ಡಾಕ್ಯುಮೆಂಟ್ ಗೆ ನಾವು ಲ್ಯಾಂಡ್ಸ್ಕೇಪ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಗಳನ್ನ ಮಾಡಿ ತೋರಿಸಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಯಾವ ಡಾಕ್ಯುಮೆಂಟ್ ಗೆ ನಾವು ಪೋರ್ಟ್ರೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಡಾಕ್ಯುಮೆಂಟ್ ಗಳಲ್ಲಿ ನಾವು ಲ್ಯಾಂಡ್ಸ್ಕೇಪ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತ. ಓರಿಯಂಟೇಶನ್, ಪೋರ್ಟ್ರೇಟ್. ನಂತರ ಮಾರ್ಜಿನ್ಸ್, ಸ್ಟ್ಯಾಂಡರ್ಡ್ ಪೇಜ್ ಸೆಟಪ್ ಮಾರ್ಜಿನ್ಸ್ ಬಂದು ಟಾಪ್ ಅಂಡ್ ಬಾಟಮ್, ಲೆಫ್ಟ್ ರೈಟ್ 1 ಇಂಚಸ್ ಸ್ಪೇಸ್ ಅನ್ನ ನಾವು ಕೊಡ್ತೀವಿ ಪ್ರಿಂಟ್ ತಗೋಬೇಕಾದ್ರೆ. ಸಮ್ ಟೈಮ್ ನಾವು ಪೇಜ್ ಸೆಟಪ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ತೀವಿ. ಟಾಪ್ ಮಾರ್ಜಿನ್ 1 ಇಂಚ್ ಅನ್ನ ಕೊಡ್ತೀವಿ, ಲೆಫ್ಟ್ ರೈಟ್ 0.5 ಕೊಡಬಹುದು, ಬಾಟಮ್ ಸಹ 0.5 ಪೇಜ್ ಸೆಟಪ್ ಅನ್ನ ನಾವಿಲ್ಲಿ ಮಾಡಬಹುದು. ನೀವು ಯಾವ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಪೇಜ್ ಸೆಟಪ್ ಮಾರ್ಜಿನ್ಸ್ ಅನ್ನ ಎಷ್ಟು ಕೊಡ್ಬೇಕಂತ. ನೀವಿಲ್ಲಿ ರೆಸ್ಯೂಮ್ ಅನ್ನ ಮಾಡ್ತಾ ಇದ್ರೆ ಟಾಪ್ 1 ಇಂಚ್ ಮಾರ್ಜಿನ್ ಅನ್ನ ಕೊಡಬಹುದು. ನಂತರ ಲೆಫ್ಟ್ ರೈಟ್ ಬಾಟಮ್ 0.5 ಮಾರ್ಜಿನ್ ಅನ್ನ ನೀವಿಲ್ಲಿ ಕೊಡಬಹುದು. ಮಾರ್ಜಿನ್ಸ್, ಕಸ್ಟಮ್ ಮಾರ್ಜಿನ್ಸ್. ಇಲ್ಲಿ ನಾವು ಪೇಜ್ ಸೆಟಪ್ ಅನ್ನ ಟಾಪ್, ಬಾಟಮ್, ಲೆಫ್ಟ್ ರೈಟ್ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನೀವು ಕಂಪನಿಯಲ್ಲಿ ಏನಾದ್ರೂ ಲೆಟರ್ ಹೆಡ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಾವಿಲ್ಲಿ ಟಾಪ್ 2 ಇಂಚಸ್ ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ 1 ಇಂಚ್ ಅಥವಾ 1.5 ಇಂಚ್ ಅಲ್ಲಿ ಕಂಪನಿಯ ನೇಮ್ ಮತ್ತೆ ಅಡ್ರೆಸ್ ಇರುತ್ತೆ. ಇನ್ನ 5 ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ. ನಂತರ ನಾವು ಲೆಟರ್ ಹೆಡ್ ಅಲ್ಲಿ ಯಾವುದೇ ಪ್ರಿಂಟ್ ಅನ್ನ ತಗೋಬೇಕಾಗುತ್ತೆ. ಬಾಟಮ್ ಪೇಜ್ ಸೆಟಪ್ ಅನ್ನ 0 ಸಹ ಕೊಡಬಹುದು. ಯಾಕಂದ್ರೆ ಲೆಟರ್ ಹೆಡ್ ಅಲ್ಲಿ ನಾವು ಪ್ರಿಂಟ್ ತೆಗೆದ್ರೆ ಒಂದೇ ಪೇಜ್ ಅಲ್ಲಿ ನಮ್ಗೆ ಪ್ರಿಂಟ್ ಬೇಕಾಗಿರುತ್ತೆ. ಅಂತಹ ಟೈಮ್ ಅಲ್ಲಿ ನಾವು ಬಾಟಮ್ ಪೇಜ್ ಮಾರ್ಜಿನ್ ಅನ್ನ 0 ಮಾಡಬಹುದು. ಆದ್ರೆ ಲೆಫ್ಟ್ ರೈಟ್ 0 ಮಾಡಬಾರದು. ಯಾವಾಗ್ಲೂ ಲೆಫ್ಟ್ ರೈಟ್ 1 ಇಂಚ್ ಅಥವಾ 0.5 ಇಂಚ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ಹೆಚ್ಚು ಕಡಿಮೆ ಮಾಡಬಹುದು. 1.5 ಟಾಪ್, ಬಾಟಮ್ 0, ನಂತರ ಲೆಫ್ಟ್ ರೈಟ್ 0.5 ಈ ರೀತಿಯಾಗಿ. ನಂತರ ಪೇಪರ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾವ ಪೇಪರ್ ನಿಮ್ಗೆ ಇಲ್ಲಿ ಬೇಕು. A4 ಅಥವಾ ಲೀಗಲ್, A5, A3 ಪೇಪರ್ ಯಾವ ಪೇಪರ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಓಕೆ ಈ ರೀತಿಯಾಗಿ. ನಂತರ ವ್ಯೂ ಮೆನು 100%. ಈಗ ನಿಮ್ಗೆ ಪೇಜ್ ಸೆಟಪ್ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಪೇಜ್ ಸೆಟಪ್ ಅನ್ನ ನಾವು ಮಾಡ್ಕೋಬಹುದು. ನಾವು ಯಾವ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ತೆಗಿತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಪೇಜ್ ಸೆಟಪ್ ಅನ್ನ ಮಾಡ್ತೀರಾ ಮತ್ತು ಯಾವ ಪೇಪರ್ ಅನ್ನ ತಗೊಳ್ತೀರಾ ಅಂತ, ಯಾವ ಪೇಪರ್ ಅನ್ನ ತಗೋಬೇಕಂತ. ನೆಕ್ಸ್ಟ್ ಲೇಔಟ್, ಸೈಜ್. ಇಲ್ಲಿ ಯಾವಾಗ್ಲೂ ನಾವು ಹೆಚ್ಚಿಗೆ ಪ್ರಿಂಟ್ ತೆಗೆಯುವಂತದ್ದು A4 ಶೀಟ್. ಯಾವುದೇ ಒಂದು ಟಾಪಿಕ್ ಅನ್ನ ಪ್ರಿಂಟ್ ತೆಗೆದು ನಾವು ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕಂದ್ರೆ ಸಮ್ ಟೈಮ್ ನಾವು ಇಲ್ಲಿ A3 ಪೇಪರ್ ಅನ್ನ ಯೂಸ್ ಮಾಡಬಹುದು. ಹೆಚ್ಚಿಗೆ ನಾವು ಯಾವಾಗ್ಲೂ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಪ್ರಿಂಟ್ ಮಾಡೋದಕ್ಕೆ ಕೊರಲ್ಡ್ರಾ ನಲ್ಲಿ A3 ಪೇಪರ್ ಅನ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಕಂಪನಿಗಳಲ್ಲಿ ಇನ್ವಾಯ್ಸ್ ಫಾರ್ಮೆಟ್, ಲೆಟರ್ ಮತ್ತೆ ಲೀಗಲ್ ಪೇಪರ್ ಅಲ್ಲಿ ನೀವು ಪ್ರಿಂಟ್ ತೆಗಿಬೇಕಾಗುತ್ತೆ. ಆ ಟೈಮ್ ಅಲ್ಲಿ ನೀವು ಲೆಟರ್ ಮತ್ತು ಲೀಗಲ್ ಈ ಪೇಜ್ ಫಾರ್ಮೆಟ್ ಅನ್ನ, ಈ ಸೈಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕಾಲಮ್ಸ್. ನಾನಿಲ್ಲಿ ಇನ್ಫಾರ್ಮೇಶನ್ ಅನ್ನ ತಗೊಂಡಿದ್ದೀನಿ, ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ ಬಾರ್ ಇಂದ ನಾನಿಲ್ಲಿ ಝೂಮ್ ಔಟ್ ಮತ್ತೆ ಝೂಮ್ ಇನ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ಪೇಪರ್ ಸೈಜ್, A4, ಪೋರ್ಟ್ರೇಟ್, ಮಾರ್ಜಿನ್ಸ್, ಟಾಪ್, ಬಾಟಮ್, ಲೆಫ್ಟ್ ರೈಟ್ 0.5 ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್, ಟೈಮ್ಸ್ ನ್ಯೂ ರೋಮನ್ ಫಾಂಟ್, ಫಾಂಟ್ ಸೈಜ್ 16 ಈ ರೀತಿಯಾಗಿ. ನಂತರ ಲೇಔಟ್, ಕಾಲಮ್ಸ್. ನೀವು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಮ್ಯಾಗಝಿನ್ಸ್, ಕೆಲವು ಬುಕ್ಸ್ ಅಲ್ಲಿ ನೋಡಿರಬಹುದು ಈ ರೀತಿಯಾಗಿ ಪ್ಯಾರಾಸ್ ನಮ್ಗೆ ಸಿಗುತ್ತೆ ಈ ರೀತಿಯಾಗಿ. ನಂತರ ಕಾಲಮ್ಸ್ 3 ಕಾಲಮ್ ಆಗಿ ಇಲ್ಲಿ ಡಿವೈಡ್ ಆಗಿದೆ ನಮ್ಮ ಇನ್ಫಾರ್ಮೇಶನ್. ನಂತರ ಕಾಲಮ್ಸ್ ಲೆಫ್ಟ್ ರೈಟ್ ಈ ರೀತಿ ಪ್ಯಾರಾಸ್ ಡಿವೈಡ್ ಆಗುತ್ತೆ. ನಂತರ ರೈಟ್ ಈ ರೀತಿಯಾಗಿ. ನಾವು ಹೆಚ್ಚಿಗೆ ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ ಅಲ್ಲಿ ಈ ರೀತಿಯಾದ ಫಾರ್ಮೆಟ್ ನ ಯೂಸ್ ಮಾಡ್ತೀವಿ. ನಂತರ ಕಾಲಮ್ಸ್ 1 ಕಾಲಮ್. ನಂತರ ಬ್ರೇಕ್ಸ್, ಪೇಜ್ ಬ್ರೇಕ್. ಫಸ್ಟ್ ಪೇಜ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಸೆಕೆಂಡ್ ಪೇಜ್ಗೆ ಬಂದಿದೆ, ಹೊಸ ಪೇಜ್ ಓಪನ್ ಆಗಿದೆ ಅಷ್ಟೇನೆ.
ನೀವು ಇನ್ಸರ್ಟ್ ಮೆನು ಅಲ್ಲಿ ಬ್ಲಾಂಕ್ ಪೇಜ್ ಅಥವಾ ಪೇಜ್ ಬ್ರೇಕ್ ಆಪ್ಷನ್ ಇಲ್ಲಿ ಸಹ ಯೂಸ್ ಮಾಡಬಹುದು. ನಂತರ ಲೇಔಟ್, ಕಂಟ್ರೋಲ್ ಝೆಡ್, ನಂತರ ಲೈನ್ ನಂಬರ್ಸ್ ಅನ್ನು ಸಹ ನೀವು ಇಲ್ಲಿ ಕೊಡಬಹುದು. ಇಲ್ಲಿ ಕಂಟಿನ್ಯೂಸ್ ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಎಷ್ಟು ಪೇಜ್ ಗಳಲ್ಲಿ ಇರುತ್ತೆ, ಎಲ್ಲಾ ಪೇಜ್ ಗಳಿಗೂ ಕಂಟಿನ್ಯೂ ನಂಬರ್ ಬರುತ್ತೆ. ಅಥವಾ ರೀಸ್ಟಾರ್ಟ್ ಈಚ್ ಪೇಜ್, ಪ್ರತಿ ಪೇಜ್ ಇಂದ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ನೋಡೋಣ. ಇಲ್ಲಿ ಫಸ್ಟ್ ಆಪ್ಷನ್ ಕಂಟಿನ್ಯೂ. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು 1 2 3 ಈ ರೀತಿ ಲೈನ್ ನಂಬರ್ಸ್ ಎಷ್ಟು ಲೈನ್ ಗಳಿದೆ ಇಲ್ಲಿ ತೋರಿಸುತ್ತೆ. ನಮ್ಮ ಇನ್ಫಾರ್ಮೇಶನ್ ಒಂದೇ ಪೇಜ್ ಅಲ್ಲಿ ಇದೆ. ನಾನೀಗ ಇದೇ ಇನ್ಫಾರ್ಮೇಶನ್ ಅನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಲೈನ್ ನಂಬರ್ಸ್ ನನ್, ಯಾವುದೇ ಲೈನ್ ನಂಬರ್ ಇಲ್ಲಿ ಬೇಡ. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಸಿ ಫಾರ್ ಕಾಪಿ, ಎಂಟರ್, ಕಂಟ್ರೋಲ್ ವಿ, ಪೇಸ್ಟ್. ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಪೇಜ್ 7 ಆಫ್ 7 ಪೇಜ್ ಈಗ ಇಲ್ಲಿ ಇನ್ಸರ್ಟ್ ಆಗಿದೆ. ಫಸ್ಟ್ ಪೇಜ್ಗೆ ಹೋಗೋಣ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೈನ್ ನಂಬರ್ಸ್ ಕಂಟಿನ್ಯೂ. ಲೈನ್ ನಂಬರ್ಸ್ ನೀವು ಇಲ್ಲಿ ನೋಡಬಹುದು 36, ನಂತರ 37 ಇಂದ ಸ್ಟಾರ್ಟ್ ಆಗಿದೆ. 73, 74, 110, 111 ಈ ರೀತಿಯಾಗಿ ನಂಬರ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಲೈನ್ ಗಳಿದೆ ಎಲ್ಲಾ ಲೈನ್ಗೂ ನಂಬರ್ ತೋರಿಸುತ್ತೆ. ನೆಕ್ಸ್ಟ್ ಲೈನ್ ನಂಬರ್ಸ್ ರೀಸ್ಟಾರ್ಟ್ ಈಚ್ ಪೇಜ್, ಪ್ರತಿ ಪೇಜ್ ಇಂದ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ನಂಬರ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನೀವು ಲೈನ್ ನಂಬರ್ ಸಹ ಕೊಡಬಹುದು. ನಂತರ ಲೈನ್ ನಂಬರ್ ನನಗಿಲ್ಲಿ ಯಾವುದೇ ಲೈನ್ ನಂಬರ್ಸ್ ಬೇಡ. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ಹೈಫನೇಷನ್. ಇಲ್ಲಿ MS ವರ್ಡ್ ಅಲ್ಲಿ ನಾವು ಟೈಪ್ ಮಾಡಬೇಕಾದ್ರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಎಷ್ಟು ಲೆಟರ್ ಅನ್ನ ಬರಿಬಹುದು. ನಾವು ಯಾವಾಗ್ಲೂ ಪೇಪರ್ ಅಲ್ಲಿ ಏನಾದ್ರೂ ಬರಿಬೇಕಾದ್ರೆ ಲಾಸ್ಟ್ ಅಲ್ಲಿ ಐಫನ್ ಹಾಕಿ ಟೆಕ್ಸ್ಟ್ ಅನ್ನ ಬರಿತಾ ಇರ್ತೀವಿ. ಇಲ್ಲೂ ಸಹ MS ವರ್ಡ್ ಅಲ್ಲೂ ಸಹ ನಾವು ಅದೇ ರೀತಿಯಾಗಿ ಮಾಡಬಹುದು. ಐಫನೇಷನ್ ಅಲ್ಲಿ ಐಫನೇಷನ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆಟೋಮೆಟಿಕ್ ಈ ರೀತಿಯಾಗಿ ನಾವು ಕೆಲವು ಸಾರಿ ಬರಿಬೇಕಾದ್ರೆ ಈ ರೀತಿ ಐಫನ್ ಹಾಕಿ ನಂತರ ಕಂಟಿನ್ಯೂ ಮಾಡ್ತೀವಿ ಟೆಕ್ಸ್ಟ್ ಗಳನ್ನ. MS ವರ್ಡ್ ಅಲ್ಲೂ ಸಹ ನೀವು ಅದೇ ರೀತಿ ಮಾಡಬಹುದು. MS ವರ್ಡ್ ಅಲ್ಲೂ ಸಹ ನೀವು ಅದೇ ರೀತಿ ಮಾಡಬಹುದು. ನಂತರ ಐಫನೇಷನ್ ಮ್ಯಾನ್ಯುವಲ್, ಈ ರೀತಿ ನೀವು ಎಲ್ಲಿ ಐಫನ್ ನೀವು ಕೊಡಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ಸಲ್. ಈ ರೀತಿಯಾಗಿ ನೀವು ಐಫನ್ ಸಹ ಯೂಸ್ ಮಾಡಬಹುದು. ಇಲ್ಲಿ ಇಂಡೆಂಟ್ ಇದೆ, ಲೆಫ್ಟ್ ರೈಟ್ ಮತ್ತು ಬಿಫೋರ್ ಮತ್ತೆ ಆಫ್ಟರ್ ಇಂಡೆಂಟ್. ಇಲ್ಲಿ ನೀವು ಸ್ಪೇಸ್ ಅನ್ನ ಹೆಚ್ಚು ಕಡಿಮೆ ಮಾಡಬಹುದು ಈ ರೀತಿಯಾಗಿ. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ಪೊಸಿಷನ್, ಟೆಕ್ಸ್ಟ್ ರ್ಯಾಪ್, ಬ್ರಿಂಗ್ ಫಾರ್ವರ್ಡ್, ಸೆಂಟ್ ಬ್ಯಾಕ್ವರ್ಡ್. ಈ ಆಪ್ಷನ್ ಗಳನ್ನ ನಾವು ಆಟೋ ಶೇಪ್ ಅಲ್ಲಿ ನೋಡಿದೀವಿ. ಯಾವುದೇ ಒಂದು ಆಟೋ ಶೇಪ್ ಅನ್ನ ಇನ್ಸರ್ಟ್ ಮಾಡಿದ್ರೆ, ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದ್ರೆ ಮತ್ತು ಯಾವುದೇ ಒಂದು ಇಮೇಜ್ ಅನ್ನ ಇನ್ಸರ್ಟ್ ಮಾಡಿದ್ರೆ ಸೆಂಟ್ ಟು ಬ್ಯಾಕ್ ಮತ್ತು ಬ್ರಿಂಗ್ ಟು ಫ್ರಂಟ್ ಯಾವ ರೀತಿ ನಾವು ಫೋಟೋಗಳನ್ನ ಟೆಕ್ಸ್ಟ್ ಗಳನ್ನ ಆಟೋ ಶೇಪ್ಸ್ ನ ಅರೇಂಜ್ ಮಾಡಬಹುದು ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ರೆಸ್ಯೂಮ್ ಗಳನ್ನ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ನಾವು ಶೇಡಿಂಗ್ ಆಪ್ಷನ್ ಅನ್ನ ಮತ್ತು ಬಾರ್ಡರ್ ಆಪ್ಷನ್ ಗಳನ್ನ ಯೂಸ್ ಮಾಡಬೇಕು ಅಂತ.